ಹೆಲೋ ಗೆಳೆಯರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುವಂಥದ್ದು ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಈ ಒಂದು ನೋಟಿಫಿಕೇಶನ್ ಹೊರಬಿದ್ದಿರುತ್ತೆ. ಸೊ ಶೀಘ್ರದಲ್ಲಿಯೇ 18,000 ಶಿಕ್ಷಕರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತೆ ಅಂತೇಳಿ ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಸೊ ಅಂತಹ ಸಂದರ್ಭದಲ್ಲಿ ನಡೆಸ್ತಾ ಇರುವಂಥ ಈ ಒಂದು KTET 2025 ಭಾಳ ಇಂಪಾರ್ಟೆಂಟ್ ಅಂತೇಳಿ ಅನ್ನಿಸ್ಕೊಳ್ಳುತ್ತೆ. ಸೊ ಇದರ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದು ಕರ್ನಾಟಕದಲ್ಲಿ ಶಾಲಾ ಶಿಕ್ಷಕರಾಗೋದಕ್ಕೆ ಅಂದರೆ ಪ್ರೈಮರಿ ಇರ್ಬೋದು, TGT ಶಿಕ್ಷಕರಾಗಿ ನೇಮಕಾತಿಯನ್ನು ಹೊಂದೋದಕ್ಕೆ ಈ ಒಂದು KTET ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ KTETಯನ್ನು ಪ್ರತಿ ವರ್ಷ ನಡೆಸಲಾಗುತ್ತೆ. ಈ ವರ್ಷವೂ ಕೂಡ ಇದನ್ನು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವಂಥ ಹೆಸರಿನಲ್ಲಿ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಸೊ ಇದಕ್ಕೆ ಅರ್ಜಿ ಶುಲ್ಕ ನೋಡಿ, ಇಲ್ಲಿ 2 ಪತ್ರಿಕೆ ಇರುತ್ತೆ. ಪತ್ರಿಕೆ 1 ಪ್ರಾಥಮಿಕ ಶಾಲೆಗೆ ಅಂದರೆ 1ರಿಂದ 5ನೇ ತರಗತಿಯವರೆಗಿರ್ತಕ್ಕಂಥ ಶಾಲಾ ಶಿಕ್ಷಕರಾಗಲಿಕ್ಕೆ ಈ ಒಂದು ಪತ್ರಿಕೆ 1 ಇಂಪಾರ್ಟೆಂಟ್. ಪತ್ರಿಕೆ 2 ಅಂತಂದರೆ ಇದು TGT ಶಿಕ್ಷಕರಾಗಲಿಕ್ಕೆ ಅಂದರೆ 6ರಿಂದ 8ನೇ ತರಗತಿಯವರೆಗೆ ಶಿಕ್ಷಕರಾಗಲಿಕ್ಕೆ ಈ ಪತ್ರಿಕೆ 2 ಉತ್ತೀರ್ಣ ಹೊಂದಬೇಕಾಗತ್ತೆ. ಇಲ್ಲಿ DED ಇದ್ದಂಥವರು ಅಥವಾ PUC DED ಇದ್ದಂಥವರು ಪತ್ರಿಕೆ 1 ಮಾತ್ರ ಉತ್ತೀರ್ಣ ಹೊಂದ್ಬೋದು. ಹಾಗೆ BEd ಇರ್ತಕ್ಕಂಥವರು ಪತ್ರಿಕೆ 1 ಮತ್ತು ಪತ್ರಿಕೆ 2 ಕೂಡ ನೀವು ಬರೀಲಿಕ್ಕೆ ಅವಕಾಶ ಇದೆ. ಸೊ ಇದನ್ನು ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಅಥವಾ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದರೆ ಪ್ರತ್ಯೇಕವಾಗಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. 2 ಅರ್ಜಿ ಸಲ್ಲಿಸ್ತೀರಿ ಅಂದರೆ ಅದಕ್ಕೆ ಶುಲ್ಕ ವಿನಾಯಿತಿ ಕೂಡ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಶುಲ್ಕದ ವಿವರವನ್ನು ನೋಡೋದಾದರೆ ಸಾಮಾನ್ಯ ವರ್ಗ 2A 2B 3A 3Bಗೆ ಒಂದು ಪತ್ರಿಕೆಗೆ ಅಂದರೆ ಯಾವುದಾದ್ರೂ ಒಂದು ಪತ್ರಿಕೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದರೆ 700 ರೂಪಾಯಿ ಅರ್ಜಿ ಶುಲ್ಕ ಇದೆ. 2 ಪತ್ರಿಕೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದರೆ 1000 ರೂಪಾಯಿ ಇದೆ. ಹಾಗೆ SC ST ಕ್ಯಾಟಗರಿ 1ಗೆ ಯಾವುದಾದ್ರೂ ಒಂದು ಪತ್ರಿಕೆಗೆ 350, 2 ಪತ್ರಿಕೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದರೆ 500 ರೂಪಾಯಿ ಇದೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟು, ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನು ಕೊಡಲಾಗಿರುತ್ತೆ. ಹಾಗೆ ವೆರಿ ಇಂಪಾರ್ಟೆಂಟು, ಅರ್ಜಿ ಶುಲ್ಕದ ಒಂದು ಟ್ರಾನ್ಸಾಕ್ಷನ್ ಚಾರ್ಜನ್ನು ಕೂಡ ಬ್ಯಾಂಕ್ಗಳು ಕಟ್ ಮಾಡಿಕೊಳ್ತವೆ. ಸೊ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಚಲನ್ ಮೂಲಕ ನೀವು ಇಷ್ಟು ಪರ್ಸೆಂಟೇಜ್ ಅಂತೇಳಿ ನೀವು ಅರ್ಜಿ ಶುಲ್ಕದ ಜೊತೆಗೆ ಬ್ಯಾಂಕ್ ಟ್ರಾನ್ಸಾಕ್ಷನಲ್ ಚಾರ್ಜನ್ನು ಕೂಡ ಕೊಡಬೇಕಾಗುತ್ತೆ. ಪರೀಕ್ಷೆಯ ದಿನಾಂಕವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. 7/12/2025 ಭಾನುವಾರ ಮುಂಜಾನೆ 9:30ರಿಂದ 12 ಗಂಟೆವರೆಗೂ ಕೂಡ ಪತ್ರಿಕೆ 1 ಇರುತ್ತೆ. ಹಾಗೆ ಮಧ್ಯಾಹ್ನ 2ರಿಂದ 4ವರೆಗೆ ಪತ್ರಿಕೆ 2 ಇರುತ್ತೆ. ಇದು ಡಿಸೆಂಬರ್ 7ನೇ ತಾರೀಕು ಫಿಕ್ಸ್ ಡೇಟ್ ಮಾಡಲಾಗಿದೆ. ಪರೀಕ್ಷೆಯ ಅವಧಿ ಬಂದುಬಿಟ್ಟು 2 ಗಂಟೆ 30 ನಿಮಿಷ. ಸೊ ಕ್ವಾಲಿಫಿಕೇಷನ್ ಏನಂತ ನೋಡೋದಾದರೆ ಪತ್ರಿಕೆ 1ರಿಂದ 5ನೇ ತರಗತಿವರೆಗೆ ಇದು ಅಗತ್ಯವಿರುವಂಥ ಕನಿಷ್ಠ ವಿದ್ಯಾರ್ಥಿ ಅಂದರೆ PUCಯಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳೊಂದಿಗೆ ಉತ್ತೀರ್ಣವನ್ನು ಹೊಂದಿರಬೇಕಾಗತ್ತೆ. ಅದರ ಜೊತೆಗೆ DED ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್, DEDಗೆ ಸಂಬಂಧಪಟ್ಟಂತೆ ಯಾವುದೇ ಈಕ್ವಲೆಂಟ್ ಕ್ವಾಲಿಫಿಕೇಷನ್ಗೆ ಅಂದರೆ ಯಾವುದೇ ಹೆಸರಿನಲ್ಲಿ ಕರೆದರೂ ಕೂಡ ಅದೊಂದು ವೃತ್ತಿಪರ ಒಂದು ಕ್ವಾಲಿಫಿಕೇಷನ್ ಇರುತ್ತೆ. ಸೊ ಅದರಲ್ಲಿ ಉತ್ತೀರ್ಣ ಆಗಿರಬೇಕಾಗುತ್ತೆ ಕನಿಷ್ಠ 50%ನಷ್ಟು ಅಂಕಗಳೊಂದಿಗೆ. ಅಥವಾ ಪದವಿಯನ್ನು ಮುಗಿಸಿ BEd ಮುಗಿಸಿರ್ತಕ್ಕಂಥವರು ಕೂಡ ಪತ್ರಿಕೆ 1ಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ. ಕನಿಷ್ಠ 50%ನಷ್ಟು ಅಂಕಗಳೊಂದಿಗೆ ಪದವಿಯನ್ನು ಮುಗಿಸಿ ನಂತರ BEd ಹೊಂದಿರತಕ್ಕಂಥವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಪತ್ರಿಕೆ 2ಕ್ಕೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತಂದರೆ, ಸೊ ಡಿಗ್ರಿ ಮುಗಿಸಿರಬೇಕು ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು. ಕನಿಷ್ಠ 50%ನಷ್ಟು ಅಂಕಗಳೊಂದಿಗೆ ಡಿಗ್ರಿಯನ್ನು ಮುಗಿಸಿರಬೇಕಾಗತ್ತೆ ಮತ್ತು BEd ಅಭ್ಯಾಸ ಮಾಡಿರಬೇಕು ಅಥವಾ BPEd ಮಾಡಿದರೂ ಕೂಡ ಸೊ ಕ್ವಾಲಿಫಿಕೇಷನ್ ತಕ್ಕಂತೆ 50% ಅಂಕಗಳನ್ನು ಹೊಂದಿರಬೇಕು. ಇನ್ನು ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಎಲ್ಲಿರುತ್ತೆ ಅಂದರೆ ಕನ್ನಡ, ಇಂಗ್ಲೀಷ್ ಕಾಮನ್ ಆಗಿರುತ್ತೆ. ಉರ್ದು, ತಮಿಳು, ತೆಲುಗು, ಹಿಂದಿ ಮತ್ತು ಮರಾಠಿ ಭಾಷೆಗಳಲ್ಲೂ ಕೂಡ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮುದ್ರಿಸಲಾಗುತ್ತೆ. ಬಟ್ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಅಭ್ಯರ್ಥಿ ಯಾವ ಮಾಧ್ಯಮ ಅಂಥೇಳಿ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಡೇಟ್ ಬಂದುಬಿಟ್ಟು ಅರ್ಜಿಯನ್ನು ಸಲ್ಲಿಸುವಂಥ ಡೇಟ್ ಮತ್ತು ಅದರ ಒಂದು ಪರೀಕ್ಷಾ ದಿನಾಂಕ. ಈ ಪರೀಕ್ಷಾ ದಿನಾಂಕ ಈಗಾಗಲೇ ಹೇಳಿದ್ದೇನೆ, ಡಿಸೆಂಬರ್ 7, 2025. ಹಾಗೆ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ
ಅಕ್ಟೋಬರ್ 23, 2025ರಿಂದ ನವೆಂಬರ್ 9, 2025ರವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವೆಬ್ಸೈಟ್ ವಿಳಾಸ schooleducation.karnataka.gov.in ವೆಬ್ಸೈಟ್ನಲ್ಲಿ ವಿಸಿಟ್ ಮಾಡಿ ಅಲ್ಲಿ ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅರ್ಜಿಯನ್ನು ರಿಯಾಯಿತಿ ದರದಲ್ಲಿ ಹಾಕಿಕೊಡಲಾಗುತ್ತೆ. ಗೆಳೆಯರೆ, ಇದಿಷ್ಟು ಕೂಡ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಸಬ್ಮಿಷನ್ ಮತ್ತು ಇನ್ನಿತರ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ವಿವರ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಹೇಗಿರುತ್ತೆ, ಅದಕ್ಕೆ ಏನು ಸಿಲೆಬಸ್ ಇರುತ್ತೆ, ಏನು ಓದಬೇಕು, ಹಾಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು, ಇವೆಲ್ಲ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.